ಹಾಯ್ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ವಿದ್ಯಾಕಾಶಿ ಎಕ್ಸ್‌ಪ್ರೆಸ್ ತಂದಿರುವಂಥದ್ದು ನೋಡ್ತಾ ಇರ್ಬೋದು. ವಿದ್ಯಾಕಾಶಿ ಅಂತ ಏನು HD ಹಾಕ್ಯವ್ರೆ ಅಂತ ಗೈಸ್. ಇಲ್ಲಿ ತನಕ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಅಧಿಪತಿ ಅಂತ ಎಲ್ಲ ಹಾಕಿರುವಂಥದ್ದು ಗೈಸ್. ಅಲ್ಟಿಮೇಟಾಗಿ ಮಾಡೋರೆ ಅಂತಲೇ ಹೇಳ್ಬೋದು. ಲಿವರಿನ ಇನ್ನು ಸೈಡ್ ಲುಕ್ಕಿಗೆ ಹೋಗೋದಾದ್ರೆ ಸೈಡ್ ಲುಕ್ ನೋಡ್ತಾ ಇರ್ಬೋದು ಅಲ್ಲಿ ಗೈಸ್. ವಾಯುವ್ಯ ಕರ್ನಾಟಕ ಸಾರಿಗೆಯಿಂದ ಹಿಡಿದು ನಮ್ಮ ಮೋಡ ಕ್ರಿಯೇಟರ್ ಅಂತ ಹೇಳ್ಬಿಟ್ಟು ಅಲ್ಟಿಮೇಟಾಗಿ ವೀಲ್ ಕ್ಯಾಪ್ಸ್ನೆಲ್ಲ ಕ್ರಿಯೇಟ್ ಮಾಡೋರೆ. ಅಲ್ಲಿ ನೋಡ್ತಿರ್ಬೋದು ಲೋಗೋಸ್ನೆಲ್ಲ ಹ್ಯಾಡ್ ಮಾಡಿರುವಂಥದ್ದು. ಅಲ್ಲಿ ಮೇಲೆ ಕೆಂಪು ಹಳದಿ ಪಟ್ಟಿ ಎಲ್ಲ ಹ್ಯಾಡ್ ಮಾಡಿರುವಂಥದ್ದು. ಬ್ಯಾಕ್ ಸೈಡಿಗೆ ಹೋದರೆ ವಿದ್ಯಾಕಾಶಿ ಎಕ್ಸ್‌ಪ್ರೆಸ್ ಅಂತ ಬರೆದಿರುವಂಥದ್ದು ಗೈಸ್. ಆಮೇಲೆ ಎರಡು ಏನಪ್ಪ ಅದು ಅಂತಿರಲ್ಲ ನೀವು, ದೀಪದ ಥರ ಎಲ್ಲ ಹ್ಯಾಡ್ ಮಾಡಿರುವಂಥದ್ದು. ಅಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಅಂತ ಹಾಕಿರುವಂಥದ್ದು ಗೈಸ್. ಇನ್ನು ಈ ಕಡೆ ಸೈಡ್ಲಿಕ್ಕೆ ಬಂದರೆ ಸೇಮ್ ಡಿಟ್ಟೋ ಅಲ್ಲಿ ಸುಸ್ವಾಗತ ಅಂತ ಹಾಕಿರುವಂಥದ್ದು ಗೈಸ್. ನೋಡ್ತಿರ್ಬೋದಲ್ಲ ವೀಲ್ ಕ್ಯಾಪ್ಸ್ಗಳಂತೂ ಯಾವ ರೀತಿ ಕ್ರಿಯೇಟ್ ಮಾಡೋರೆ ಅಂತ ಗೈಸ್. ನೋಡ್ತಿರ್ಬೋದಲ್ಲ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು. ಇನ್ನು ಆ್ಯನಿಮೇಷನ್ ಕೀ ಕಡೆ ಹೋಗೋದಾದ್ರೆ ಫಸ್ಟ್ ಆ್ಯನಿಮೇಷನ್ ಕೀ ಒತ್ತಿದ್ರೆ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಬರುವಂಥದ್ದು ಗೈಸ್. ನೋಡ್ತಿರ್ಬೋದು ಎರಡನೇ ಆ್ಯನಿಮೇಷನ್ ಕೀಗೆ ಸೈಡ್ ವಿಂಡೋಸು ಆ ಕಡೆ ಈ ಕಡೆ ಆಗುವಂಥದ್ದು ಮತ್ತು ಇಂಜಿನ್ ಬಾನೆಟ್ ಓಪನ್ ಆಗೋದು. ಮೂರನೇ ಆ್ಯನಿಮೇಷನ್ ಕೀಗೆ ಡ್ರೈವರ್ದು ಮತ್ತು ಇದು ಓಪನ್ ಆಗುತ್ತೆ ಗೈಸ್. ಎಮರ್ಜೆನ್ಸಿ ಡೋರು, ಡ್ರೈವರ್ ಡೋರು ಸೈಡಿಂದೆಲ್ಲ ಓಪನ್ ಆಗುತ್ತೆ. ಹಾಗಾದ್ರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಈ ವಿಡಿಯೋ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮೋಡಿಗೆ ಪಾಸ್ವರ್ಡ್ ಕೂಡ ಇರುವಂಥದ್ದು. ಮೋಡ್ ಮೇಲೆ ಕ್ಲಿಕ್ ಮಾಡಿ, ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಅವ್ರದ್ದೇ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಓಪನ್ ಆಗುವಂಥದ್ದು. ಮೋಡ್ ಪಾಸ್ವರ್ಡ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಇಂಟ್ ಕೊಡ್ತೀನಿ. ನೋಡ್ತಾ ಇರ್ಬೋದು 3.12 ನಿಮಿಷಕ್ಕೆ ಬರುವಂಥದ್ದು ಗೈಸ್. FT KSRTC FT ಅಂತ ಇರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಸಾರಿ, ಒಂಚೂರು ಬ್ಯಾಕ್ ಬಂದೆ. ಇನ್ನೊಂದ್ಸಲಿ ಹೇಳ್ತೀನಿ, 3.12 ನಿಮಿಷಕ್ಕೆ ಪಾಸ್ವರ್ಡ್ ಬರುತ್ತೆ ಗೈಸ್. KSRTC FT ಮೇಲೆ ಕ್ಲಿಕ್ ಮಾಡಿ ಗೈಸ್. ಅಲ್ಲಿ ಮೋಡ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗುತ್ತೆ. ನೀವು ಡೌನ್ಲೋಡ್ ಮೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದಾಗ ಶೇರ್ಸ್ ಮೋಡ್ ವೆಬ್ಸೈಟ್ ಓಪನ್ ಆಗುವಂಥದ್ದು ಗೈಸ್. ಅಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಿಬಿಟ್ಟು ಇಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಿದ್ದಾದಮೇಲೆ ಗೈಸ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ನೋಡ್ತಾ ಇರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ವೈಟ್ ಸ್ಕ್ರೀನ್ ಬಂದರೆ ಬ್ಯಾಕ್ ಬಂದುಬಿಡಿ ಗೈಸ್. ನೋಡ್ತಾ ಇರ್ಬೋದು ಡೌನ್ಲೋಡು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಡೌನ್ಲೋಡ್ 3-4 ಸಲ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಅದೇ ಡೌನ್ಲೋಡ್ ಆಗುತ್ತೆ ಗೈಸ್. ಇನ್ನೊಂದು ಲಿವರಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇದಕ್ಕೆ ಪಾಸ್ವರ್ಡ್ ಇರುವಂಥದ್ದು ಗೈಸ್. ಪಾಸ್ವರ್ಡ್ನ ನೀವು ನೀವೇ ಹುಡುಕೋಬೇಕಾಗುತ್ತೆ ಗೈಸ್. ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೈಸ್. ಲಿವರಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಪಾಸ್ವರ್ಡ್ ಮಾತ್ರ ನೀವೇ ಹುಡುಕೋಬೇಕಾಗುತ್ತೆ ಗೈಸ್. ಶೇರ್ಸ್ ಮೋಡ್ ವೆಬ್ಸೈಟು ಗೈಸ್. ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ಅಷ್ಟೇ 6 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. 6 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಸೇಮ್ ಪಿಂಚ್ ಅದು ಡಿಟ್ಟನೇ ಬರುತ್ತೆ ಗೈಸ್. ನೋಡ್ತಾ ಇರ್ಬೋದು ಈ ಥರ ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಬನ್ನಿ, ಈ ಥರ ಮಾಡಿ ನೋಡ್ತಾ ಇರ್ಬೋದು ಗೈಸ್. ಮೋಡ್ ಡೌನ್ಲೋಡ್ ಆಗಿರುವಂಥದ್ದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು 3-4 ಸಲ ಈ ಥರ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ, ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಗೈಸ್. ಆವಾಗ ನೀವು ಏನು ಮಾಡ್ಬೇಕಪ್ಪ ಅಂದರೆ ಎಲ್ಲ ಬ್ಯಾಕ್ ಬಂದುಬಿಟ್ಟು ನೀವು ಇವೆರಡು ಆ್ಯಪು ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕು. ಇನ್ನೂ ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ Z ಆ್ಯಪ್ ಅಂತ ಹೇಳ್ಬಿಟ್ಟು. ಮತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ Z ಆ್ಯಪ್ನ ಓಪನ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಆಮೇಲೆ ಅಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಡೇಟಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಗೈಸ್ ಫಸ್ಟು ನೀವು KSRTCನ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಟಿಯರ್ ಅಂತ ಕೊಟ್ಬಿಟ್ಟು ಪಾಸ್ವರ್ಡ್ ಎಂಟರ್ ಮಾಡಬೇಕಾಗುತ್ತೆ ಗೈಸ್. ಪಾಸ್ವರ್ಡ್ ನಾನು ಎಂಟರ್ ಮಾಡ್ತಾ ಇರುವಂಥದ್ದು ಗೈಸ್. ಪಾಸ್ವರ್ಡ್ ಎಂಟರ್ ಆದಮೇಲೆ ಓಕೆ ಅಂತ ಕೊಡಿ ಗೈಸ್. ಆಮೇಲೆ ಲಿವರಿಗೂ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಲಿವರಿಗೆ ಪಾಸ್ವರ್ಡ್ ಹಾಕ್ತೀನಿ ಗೈಸ್. ಎಕ್ಸ್ಟ್ರಾಕ್ಟ್ ಟಿಯರ್ ಅಂತ ಕ್ಲಿಕ್ ಮಾಡಿ ಈಗ ರೀಪ್ಲೇಸ್ ನಾನು ಒಂದ್ಸಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಎಂಟರ್ ಆದಮೇಲೆ ಗೈಸ್ ಇಲ್ಲಿ ಸ್ಕ್ರೋಲ್ ಮಾಡ್ಕೊಬರ್ಬೇಕಾಗುತ್ತೆ. ಮೋಡ್ ಲಿಂಕ್ನ ಹುಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿರುವಂಥದ್ದು KSRTC BS6 ಫ್ರಂಟ್ ಡೋರ್ ಅಂತ. ಅದ್ರ ಮೇಲೆ 1 ಸೆಕೆಂಡ್ ಒತ್ತಿಟ್ಕೊಂಡು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಬಸ್ಸಿಟ್ ಫೋಲ್ಡ್ರಿಗೆ ಹೋಗಿ ಪೇಸ್ಟ್ ಮಾಡಿದ್ರೆ ಮುಗೀತು. ಪೇಸ್ಟ್ ಮಾಡಿದ ನಂತರ ಎಲ್ಲ ಬ್ಯಾಕ್ ಬಂದುಬಿಟ್ಟು ಗೈಸ್ ಗೇಮ್ನ ನೀವು ಕ್ಲೀನಾಗಿ ಓಪನ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ತನಕ ವಿಡಿಯೋ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಂತ. ಹಂಗೆ ಒಂದು ಲೈಕ್ನೂ ಒತ್ತಿ ಗೈಸ್. ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನಮಗೂ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಆ ಕಡೆನೋ ಈ ಕಡೆನೋ ಕ್ಲಿಕ್ ಮಾಡಿ ಬರುತ್ತೆ ನಮ್ಮದು ಒಂದು ಬಸ್ ಮೋಡ್ ಗೈಸ್. ನೋಡ್ತಾ ಇರ್ಬೋದಲ್ಲಿ ನಮ್ಮ ಒಂದು ಬಸ್ ಮೋಡ್ನ ಹುಡ್ಕಕತ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಬಸ್ ಮೋಡ್ ಬಂದಿರುವಂಥದ್ದು ಗೈಸ್. ಯೂಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪೇಂಟಿಂಗ್ ಆಪ್ಷನ್ ಇಲ್ಲಿ ಇದೆಯಲ್ಲ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೈ ಕ್ವಾಲಿಟಿ ಕೊಟ್ಕೊಂಡು ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಗೈಸ್. ಬ್ರೌಸರ್ ಲಿವರಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡ್ಕೊಬಂದರೆ ಅಲ್ಲಿ ನೋಡ್ತಾ ಇರ್ಬೋದು ಲಿವರಿ ಇರುವಂಥದ್ದು ಗೈಸ್. ನೋಡ್ತಾ ಇರ್ಬೋದು ಅಲ್ಲಿ ವಿದ್ಯಾಕಾಶಿ ಎಕ್ಸ್‌ಪ್ರೆಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೈಸ್
ಆಟೋಮೆಟಿಕ್ಲಿ ಅಪ್ಲೈ ಆಗುತ್ತೆ ಗೈಸ್. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಮೌಂಟ್ನಾದ್ರು ಕೊಡ್ಬೋದು, ಫ್ರೀನಾದ್ರು ಕೊಡ್ಬೋದು ಗೈಸ್. ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದರೆ ಅಮೌಂಟ್ನ ಕೊಡಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.